ಯಾತ್ರೆಗೆ ಕೋಟ್ಯಾಂತರ ಜನ ನಮ್ಮ ಕರ್ನಾಟಕದಲ್ಲಿರೋ ಆ ಒಂದು ಕ್ಷೇತ್ರಕ್ಕೆ 100 ಕಿಲೋಮೀಟರ್ ದೂರದಿಂದ ಪಾದಯಾತ್ರೆ ಮಾಡ್ತಾರೆ. ಕಲ್ಲು ಮುಳ್ಳು ಕಾಡು ಬೆಟ್ಟ ನದಿಗಳನ್ನು ನೋಡದೆ ಅದನ್ನೆಲ್ಲ ದಾಟ್ಕೊಂಡು ಆ ಕ್ಷೇತ್ರಕ್ಕೆ ತಲುಪ್ತಾರೆ. ಅದೇ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ. ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದವರು ಕೂಡ ಈ ಪಾದಯಾತ್ರೆ ಮಾಡ್ತಾರೆ. ಈ ಪಾದಯಾತ್ರೆ ತುಂಬಾ ಕಷ್ಟ ಇದೆ. ಕಾಡುಗಳಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ, ಪ್ರಾಣಿಗಳ ಭಯ ಇರುತ್ತೆ, ನದಿ ದಾಟುವಾಗ ಎಲ್ಲಿ ನೀರಿನ ಹರಿವು ಜಾಸ್ತಿ ಆಗುತ್ತೋ ಹೇಳಕ್ಕಾಗೋದಿಲ್ಲ. ಆದ್ರೆ ಮಾದಪ್ಪನ ಹೆಸರು ಹೇಳ್ಕೊಂಡು ಇದನ್ನೆಲ್ಲ ದಾಟ್ತಾರೆ. ತುಂಬಾ ಜಾನಪದ ಸಾಹಿತ್ಯಗಳು ಈ ಪಾದಯಾತ್ರೆಯಲ್ಲಿ ಹುಟ್ಕೊಂಡಿರೋದು. ರೀಸೆಂಟ್ ಆಗಿ ಫೇಮಸ್ ಆದ ಸೋಜುಗಾದ ಸೂಜು ಮಲ್ಲಿಗೆ ಸಾಂಗ್ ಕೂಡ ಇದೇ ಪಾದಯಾತ್ರೆ ಮಾಡುವಾಗ ಹುಟ್ಕೊಂಡಿದ್ದು. ಪಾದಯಾತ್ರೆ ಮಾಡೋರ್ಗೆ ಊಟ ನೀರಿನ ಪ್ರಾಬ್ಲಮ್ ತುಂಬಾ ಇರುತ್ತೆ. ಸೊ ಅಲ್ಲಲ್ಲಿ ದಾನಿಗಳು ಊಟ, ಅವ್ರಿಗೆ ನೀರ್ ಬಾಟಲ್ ಕೊಡೋದು, ಹಣ್ಣು ಹಂಪಲನ್ನ ಹಂಚೋದು ಅದೆಲ್ಲ ಮಾಡ್ತಿರ್ತಾರೆ. ಅನ್ನದಾನವೇ ಶ್ರೇಷ್ಠ ದಾನ ಅಂತಾರೆ. ನೀವು ಕೂಡ ಅವ್ರಿಗೆ ಸಹಾಯ ಮಾಡ್ಬೋದು. ಈ ಪೋಸ್ಟರ್ ಅಲ್ಲಿ ಅವರ ನಂಬರ್ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್